ನೀವು ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇದು ನಿಮ್ಮ ವಾಹಿನಿ. ಇದ್ದದ್ದು ಇದ್ದಾಗೆ. ಮಂಡ್ಯದ ಮೈಶುಗರ್ ಪ್ರೌಢಶಾಲೆ ಆವರಣದಲ್ಲಿ ಉಪನಿರ್ದೇಶಕರ ಕಚೇರಿ, ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ಹಾಗೂ ಜಿಲ್ಲಾ ವೃತ್ತಿ ಶಿಕ್ಷಣ ಶಿಕ್ಷಕರ ಸಂಘ ಜಿಲ್ಲಾ ಘಟಕ ಮಂಡ್ಯ ಇವರ ಸಹಯೋಗದೊಂದಿಗೆ ಜಿಲ್ಲಾ ಶೈಕ್ಷಣಿಕ ಮತ್ತು ವೃತ್ತಿ ಶಿಕ್ಷಣ ಕಲಿಕೋತ್ಸವ ವಸ್ತು ಪ್ರದರ್ಶನ ಸಮಾರಂಭ ಜರುಗಿತು. ಕಾರ್ಯಕ್ರಮವನ್ನು ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ.ವಿ. ರವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ನಗರಸಭೆ ಉಪಾಧ್ಯಕ್ಷರಾದ ಅರುಣ್ ಕುಮಾರ್, ಡಿಡಿಪಿಐ ಶಿವರಾಮು, ಶಿಕ್ಷಕ ತರಬೇತಿ ಕೇಂದ್ರದ ಉಪನಿರ್ದೇಶಕರಾದ ಪುರುಷೋತ್ತಮ್, ವೃತ್ತಿ ಶಿಕ್ಷಕ ಸಂಘದ ಅಧ್ಯಕ್ಷರಾದ ಶ್ರೀ.ಕೆ. ವಿಜಯ್, ಖಜಾಂಚಿ ಆನಂದ್, ಸಂಘದ ನಿರ್ದೇಶಕರುಗಳು, ವೃತ್ತಿ ಶಿಕ್ಷಕರು ಸೇರಿದಂತೆ ಇತರರು ಹಾಜರಿದ್ದರು. ಅಲ್ಲಿ ಅರುಣ್ ಭಾಯ್ ಇದೆಲ್ಲ 25 ವರ್ಷದಿಂದ ನಮ್ಮ ಕೇಳಿಕೊಳ್ತಾ ಇದ್ದೀನಿ. ನಮಸ್ಕಾರ. ಹಾಗೂ ವೇದಿಕೆ ಮುಂಭಾಗದಲ್ಲಿರುವ ವಿದ್ಯಾರ್ಥಿನಿಯರಿಗೂ ಹೇಳಿದ್ರೆ, ಮೊದಲು ಈ ಎಕ್ಸಿಬಿಷನ್ ಅಂತ ಹೇಳಿದ್ರೆ ಬಹಳ ಜನ ಸ್ತೋಮ ಇರ್ತಿತ್ತು. ಬತ್ತಾ ಅದ್ರ ಕಡೆ ಆಸಕ್ತಿ ಇಲ್ಲ. ಯಾಕೆ ಆಸಕ್ತಿ ಇಲ್ಲ ಅಂತ ಹೇಳಿದ್ರೆ, ನಮ್ಮ ಖಾಸಗಿ ಸಂಸ್ಥೆಯ ಶಾಲೆಗಳು ಪೈಪೋಟಿ ಆ ರೀತಿ ಇದೆ. ಮೊದಲು ನಾವು ಓದ್ತಿದ್ದಾಗ ಸೆಂಟ್ ಜೋಸೆಫ್ 2 ಮಾತ್ರ, ಕಾರ್ಮಲ ಕಾನ್ವೆಂಟ್ 3 ಶಾಲೆ ಮಾತ್ರ ಖಾಸಗಿ ಇದ್ದಿದ್ದು. ಇನ್ನು ಮಿಕ್ಕಿದೆಲ್ಲ ಗೌರ್ಮೆಂಟ್ ಶಾಲೆಗಳೇ ಇದ್ದಿದ್ದು. ಅವಾಗ ಮೈಶುಗರ್ ತುಂಬ ಹುಡುಗರು ಇದ್ದಿದ್ರು. ಇವಾಗ ಬತ್ತ ಎಲ್ಲ ಕ್ಷೀಣಿಸಿ ಎಲ್ಲ ಖಾಸಗಿ ಒಡೆತನಕ್ಕೆ ಸೇರಿದ್ದಾರೆ. ಅದೇ ಪೈಪೋಟಿಗೆ ನಮ್ಮ ಶಿಕ್ಷಣನೂ ನಮ್ಮ ಸರ್ಕಾರಿ ಸವಲತ್ತೊಂದಿಗೆ ಮುಂದುವರಿಸ್ಬೇಕು. ಯಾಕೆ ಅಂತ ಹೇಳಿದ್ರೆ, ಮುಂದೆ ಸರ್ಕಾರಿ ಶಾಲೆಗೆ ಮಕ್ಕಳು ಬರೋದೇ ಭಾಳ ಕಮ್ಮಿ ಆಗುತ್ತದೆ. ಇವಾಗ ನನ್ನ ವಾರ್ಡಿಂದ GGMS ಮತ್ತು ಹಳೆ ತಾಲೂಕು ಆಫೀಸ್ಗೆ, ನಮ್ಮ ನಾಲ್ಬಂಗನವಾಡಿ ಉರ್ದು ಶಾಲೆಗೆ ನಾನು ವಾಲಂಟ್ರಿಗೆ ವರ್ಷ ಹೋಗಿ ಇಲ್ಲಿಗೆ ಸೇರಿಸಿ ಅಂತ ನಮ್ಮ 4 ಸ್ಲಮ್ ಜನಕ್ಕೆ ಹೇಳ್ತಿದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಆ ಶಾಲೆ ಉಳಿಸ್ಬೇಕಾದ್ರು ನಮ್ದೆಲ್ಲ ಕರ್ತವ್ಯ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿರೋ ಮಾಸ್ಟ್ರು ಮೇಡಮ್ಗಳಿಗೂ ಕೆಲಸ ಇರಲ್ಲ. ಆ ಶಾಲೆನೂ ನಶಿಸೋಯ್ತದೆ, ಸರ್ಕಾರಿ ಶಾಲೆ. ಇದು ನೀವು ನಿಮ್ಮ ಗ್ರಾಮದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಹೆಚ್ಚೆಚ್ಚಾಗಿ ಸೇರಿಸಿ. ಯಾಕೆಂದರೆ ಈ ದಿನ ಪೈಪೋಟಿಲಿ ನಾವು ಏನು ಸವಲತ್ತು ಕೊಡೋದ್ರಲ್ಲಿ ಕಮ್ಮಿ ಕೊಡ್ತಾ ಇಲ್ಲ. ಸರ್ಕಾರಿ ಶಾಲೆಗಳಲ್ಲಿ ಬಿಸಿ ಊಟ, ಅವ್ರಿಗೆ ಸಾಕ್ಸು, ಶೂ, ಅವ್ರಿಗೆ ಬ್ಯಾಗು, ಪುಸ್ತಕ, ಫ್ರೀ ಎಜುಕೇಷನ್ ಎಲ್ಲ ಕೊಡ್ತಾ ಇದ್ರು ನಮ್ಮ ಸರ್ಕಾರಿ ಶಾಲೆ ಅಂದರೆ ಅಸಡ್ಡೆ ತೋರ್ತಾ ಇದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ಸರ್ಕಾರದಿಂದ ಸುತ್ತೋಲೆ ಹೊಡಿಸಿದ್ರೆ ಸರ್ಕಾರಿ ಶಾಲೆಯಲ್ಲಿ ಸೇರಿರೋರ್ಗಿನೇ ಸರ್ಕಾರಿ ಕೆಲಸ ಅಂತ ಇದ್ದಾರೆ ಹೇಳ್ಬಿಟ್ರೆ, ನಮ್ಮ ಸರ್ಕಾರಿ ಶಾಲೆಗಳೆಲ್ಲ ಬಹಳ ಇನ್ನೂ ಯಥೇಚ್ಛವಾಗಿ ಜನ ಸಂದಣಿಯಿಂದ, ವಿದ್ಯಾರ್ಥಿಗಳ ಸಂದಣಿಯಿಂದ ಜಾಸ್ತಿ ಆಗ್ತದೆ. ಯಾಕೆ ಅಂತ ಹೇಳ್ತೀನಿ ಅಂದರೆ, ನಾವು ಅವಾಗ ಸ್ಟೇಡಿಯಮಲ್ಲಿ ಯಾವ್ದಾದ್ರು ಕ್ರೀಡಾಕೂಟ ಏರ್ಪಡಿಸ್. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಷನ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.